ಹಲೋ ವಿದ್ಯಾರ್ಥಿಗಳೇ, ಫೈನಲ್ ಆಗಿ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕವನ್ನು ಸೂಚಿಸಲಾಗಿದೆ. ಫೈನಲ್ ಆಗಿ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದನ್ನು ನೋಡಿ. ಇಲ್ಲಿ ಹಲವಾರು ಪ್ರಯತ್ನಗಳ ಮೂಲಕ 8 ಮತ್ತು 5 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಪ್ರಸ್ತುತವಾಗಿರ್ತಕ್ಕಂಥ ದಿನಾಂಕವನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಇಲ್ಲಿ ದಿನಾಂಕ ಮತ್ತು ವಾರವನ್ನು ಸೂಚಿಸಲಾಗಿದೆ. ವಿಷಯ, ಸಮಯ ಮತ್ತು ಒಟ್ಟು ಅವಧಿ, ಗರಿಷ್ಠ ಅಂಕಗಳು ಇಲ್ಲಿ 25/3/2024 ಕೋರ್ ವಿಷಯ ಪರಿಸರ ಅಧ್ಯಯನ 2:30ರಿಂದ 4:30 2 ಗಂಟೆ 40 ನಿಮಿಷಗಳ 40 ಗರಿಷ್ಠ ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಸೋಮವಾರದಂದು ಈ ಒಂದು ಪರೀಕ್ಷೆ ನಡೆಯಲಾಗಿದೆ. 26/3/2024 ಕೋರ್ ವಿಷಯ ಗಣಿತ. ಮಂಗಳವಾರದಂದು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ 2 ಗಂಟೆ ಕಾಲ ಈ ಒಂದು ಗರಿಷ್ಠ ಅಂಕಗಳು 40ರ ಪ್ರಶ್ನೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗಿದೆ. ಮಾರ್ಚ್ 2024 8ನೇ ತರಗತಿಯ ಮೌಲ್ಯಾಂಕನ ಎಸ್2 ಕಾರ್ಯದ ಪರಿಷ್ಕೃತ ವೇಳಾಪಟ್ಟಿ, ದಿನಾಂಕ ಮತ್ತು ವಾರವನ್ನು ಕೂಡ ಸೂಚಿಸಲಾಗಿದೆ. ವಿಷಯ ತೃತೀಯ ಭಾಷೆ ಹಿಂದಿ. 25/3/2024 ಸಮಯ 2:30ರಿಂದ 2:30 ಗಂಟೆ 2:30 ಅವಧಿಯಂತೆ ಗರಿಷ್ಠ ಅಂಕಗಳು 50ರವಾಗಿದೆ. 26/3/2024 ಮಂಗಳವಾರ ಕೋರ್ ವಿಷಯ ಗಣಿತ ಬೆಳಗ್ಗೆ 10ರಿಂದ 12:30. 27/3/2024 ಕೋರ್ ವಿಷಯ ವಿಜ್ಞಾನ ಬುಧವಾರದಂದು ನಡೆಯಲಾಗಿದೆ. ಇದು 2:30ರಿಂದ 5 ಗಂಟೆವರೆಗೆ. 28/3/2024 ಕೋರ್ ವಿಷಯ ಸಮಾಜ ವಿಜ್ಞಾನ ಬೆಳಗ್ಗೆ 10ರಿಂದ 12:30 ಗಂಟೆಗಳ ಅವಧಿ ಕೂಡ ನೀಡಲಾಗಿದೆ. ಮಾರ್ಚ್ 2029ನೇ ತರಗತಿಯ ಮೌಲ್ಯಾಂಕನ ಕೂಡ ಎಸ್2 ಕಾರ್ಯದ ಪರಿಷ್ಕೃತ ವೇಳಾಪಟ್ಟಿಯನ್ನು ಕೊಡಲಾಗಿದೆ. ಇಲ್ಲಿ ದಿನಾಂಕ ಮತ್ತು ವಾರ ಕೂಡ ಸೂಚಿಸಲಾಗಿದೆ. 25/3/2024 ಸೋಮವಾರ ತೃತೀಯ ಭಾಷೆ ಹಿಂದಿ 2:30ರಿಂದ 5 ಗಂಟೆಗಳ ಒಟ್ಟು ಅವಧಿಯನ್ನು ಕೊಡಲಾಗಿದೆ. ಸೋಮವಾರದಂದು 26/3/2024 ಮಂಗಳವಾರದಂದು ಕೋರ್ ವಿಷಯ ಗಣಿತ ಬೆಳಗ್ಗೆ 10ರಿಂದ 1:15 ಈ 3 ಗಂಟೆ 15 ನಿಮಿಷ ಅವಕಾಶವನ್ನು ಕೊಡಲಾಗಿದೆ. ಇಲ್ಲಿ 27/3/2024 ಬುಧವಾರ ಕೋರ್ ವಿಷಯ ವಿಜ್ಞಾನ 2ರಿಂದ 15 ನಿಮಿಷಕ್ಕೆ ಇಲ್ಲಿ 3 ಗಂಟೆ 15 ನಿಮಿಷಗಳ ಕಾಲಾವಧಿ ಕೂಡ ಇಲ್ಲಿ ಕೊಡಲಾಗಿದೆ. ಇಲ್ಲಿ 28/3/2024 ಗುರುವಾರ ಕೋರ್ ವಿಷಯ ಸಮಾಜ ವಿಜ್ಞಾನ ಈ ಬೆಳಗ್ಗೆ 10ರಿಂದ 1:15 3 ಗಂಟೆ 15 ನಿಮಿಷಗಳ ಕಾಲಾವಕಾಶವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಬಾರಿ ಈ ದಿನಾಂಕದಂದು 25/3/2024 ರಿಂದ SSLC ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದೆ. ಆದ ಕಾರಣ ಈ ಆಗಿರ್ತಕ್ಕಂಥ ಬೋರ್ಡ್ ಪರೀಕ್ಷೆಯನ್ನು ವ್ಯವಸ್ಥಿತ ರೂಪದಲ್ಲಿ ಪೂರ್ಣಗೊಳಿಸಲಾಗಿದೆ. ಇಲ್ಲಿ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ತುಂಬ ವೇಟ್ ಮಾಡ್ತಿದ್ರು ಪರೀಕ್ಷೆಗಳಿಗಾಗಿ. ಈ ಟೈಮ್ ಟೇಬಲ್ ಕೂಡ ಪರಿಷ್ಕೃತ ವೇಳಾಪಟ್ಟಿ ಕೂಡ ಬಂದಿದೆ. ಸೊ ಎಲ್ಲ 25, 26, 25 ಹೀಗೆ 5ನೇ ತರಗತಿ ವಿದ್ಯಾರ್ಥಿಗಳ ಪರಿಷ್ಕೃತ ವೇಳಾಪಟ್ಟಿ, 8ನೇ ತರಗತಿಯ ಮೌಲ್ಯಾಂಕನ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಇಲ್ಲಿ ಕ್ರಮಾನುಸಾರವಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು.